ಇದನ್ನ ತಿಂದಿರೋರ್ಗೆ ಮಾತ್ರ ಗೊತ್ತು ಇದ್ರ ಟೇಸ್ಟ್ ಏನು ಅಂತ. ಇದನ್ನ ಹೊಲದ ಅಣಬೆ ಅಥವಾ ನಾಟಿ ಅಣಬೆ ಅಂತ ಕರಿತೀವಿ. ಭೂಮಿಯಲ್ಲಿ ನ್ಯಾಚುರಲ್ ಆಗಿ ಸಿಗುತ್ತೆ. ಜೊತೆಗೆ ತುಂಬಾನೇ ಹೆಲ್ದಿ ಅಂಡ್ ಟೇಸ್ಟಿ ಕೂಡ ಆಗಿರುತ್ತೆ ಇದು. ಇದರಲ್ಲಿ ಸಾರ್ನ ಮಾಡೋಕೆ ಮೊದಲು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ ಜೊತೆಗೆ ಎಳ್ಳು, ಗಸಗಸೆನ ಸೇರಿಸಿ ಸ್ವಲ್ಪ ಚಕ್ಕೆ, ಲವಂಗ, ಪುದೀನಾನ ಕೂಡ ಹಾಕಿ ಮಿಕ್ಸ್ ಮಾಡ್ಕೊಂಡು ಸ್ಟವ್ ಫ್ಲೇಮ್ ಆಫ್ ಮಾಡ್ಕೊಂಡು ಸ್ವಲ್ಪ ಧನಿಯಾ ಪುಡಿ, ಕಾಯಿ, ಕೊತ್ತಂಬರಿ ಎಲ್ಲಾನು ಮಿಕ್ಸ್ ಮಾಡ್ಕೊಂಡು ತಣ್ಣಗಾದ್ಮೇಲೆ ಸ್ವಲ್ಪ ನೀರನ್ನ ಸೇರಿಸಿ ರುಬ್ಬಿ ಈ ರೀತಿ ಮಸಾಲೆ ರೆಡಿ ಮಾಡ್ಕೊಳ್ಳಿ. ಇನ್ನೊಂದು ಪಾತ್ರೆಗೆ ಎಣ್ಣೆ, ಸಾಸಿವೆ, ಕರಿಬೇವು, ಈರುಳ್ಳಿ ಒಗ್ಗರಣೆನ ಮಾಡಿ ರುಬ್ಬಿರೋ ಮಸಾಲೆನ ಸೇರಿಸಿ ಮಸಾಲೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ. ಮಸಾಲೆ ಚೆನ್ನಾಗಿ ಕಾದಿದೆ ಅಂದಾಗ ನೀಟಾಗಿ ತೊಳೆದು ಕಟ್ ಮಾಡಿರುವಂತಹ ಅಣಬೆನ ಈ ರೀತಿ ಸೇರ್ಸ್ಕೊಂತಾ ಇದೀವಿ. ಅಣಬೆ ಕೂಡ ಮಸಾಲೆಯಲ್ಲಿ ಚೆನ್ನಾಗಿ ಬೇಯೋವರೆಗೂ ಇದನ್ನ ಕುದಿಸ್ಕೊಂಡ್ರೆ ರೆಡಿ ಆಯ್ತು ನೋಡಿ ನಾಟಿ ಅಣಬೆ ಸಾರು. ಇದು ಮುದ್ದೆ, ಅನ್ನ, ಚಪಾತಿ ಎಲ್ಲದಕ್ಕೂ ತುಂಬಾನೇ ಚೆನ್ನಾಗಿರುತ್ತೆ. ನಿಮ್ಗೇನಾದ್ರೂ ಈ ರೀತಿ ಅಣಬೆ ಸಿಗೋಗಿದ್ರೆ ಈ ಸಾರ್ನ ಒಂದ್ಸಲ ಟ್ರೈ ಮಾಡಿ.